ಇವನ್ನೆಲ್ಲೋ ನೋಡ್ದಂಗದೆ ಅದ್ರಲ್ಲಿ ಅಂತ ನೆನಪಾಯ್ತಲ್ಲ. ಭಾವ, ಇವನೇ ನನ್ನ ಫಾಲೋ ಮಾಡ್ತಿದ್ದು. ಸಿದ್ದು ಅವ್ರಿಗೆ ಹೇಳಾದ್ಮೇಲೆ ಅವ್ರು CCTV ಫುಟೇಜ್ ತರಿಸಿದ್ರು. ಆವಾಗೇ ನಮಗೆ ಗೊತ್ತಾಯ್ತು, ಸಿಂಚನನ್ಗೆ ಆಕ್ಸಿಡೆಂಟ್ ಆಗಿದ್ದ ಜಾಗದಲ್ಲಿ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ, ಹಾಗೆ ನಾವು ಸಿಂಚನನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದಾಗ್ಲೂ ನಮ್ಮ ಹಿಂದೆನೇ ಸುತ್ತಾ ಇದ್ರು. ನಮಗೆ ಯಾಕೋ ಮಾತ್ರೆ ಬದಲಾಯಿಸಿದ್ದು ಇವರೇನಾ ಅಂತ ಅನುಮಾನ ಬರ್ತಿದೆ. ಅವ್ನು ಯಾರು ಅಂತ ನಿನಗೇನಾದ್ರು ಗೊತ್ತಾಣ? ಒಂದ್ಸಲ ಸರಿಯಾಗಿ ನೆನಪು ಮಾಡ್ಕೋ. ತುಂಬ ಹತ್ರದಿಂದ ನೋಡಿದ ನೆನಪುಕಲ್ಲ, ಆದರೆ ಈಗಲ್ಲ, ತುಂಬ ವರ್ಷದಿಂದೆ. ಆದರೆ ಎಲ್ಲಿ ಅನ್ನೋದೇ ನೆನಪಾಯ್ತಲ್ಲ. ಇವ್ನು ನಮ್ಮ ಹಿಂದೆ ಬಿದ್ದಿರೋದು ನೋಡ್ತಿದ್ರೆ ನಮ್ಮ ಕುಟುಂಬಕ್ಕೆ ತೊಂದರೆ ಕೊಡ್ತಾ ಇರೋದು ಇವನೇನ ಅನ್ನಿಸ್ತದೆ. ಲವ್, ಅವ್ನು ಯಾರು ಅಂತಾನೆ ನಮಗೆ ಗೊತ್ತಿಲ್ಲ ಅಂದಮೇಲೆ ಅವನ ಯಾಕಲ್ಲ ನಮಗೆ ತೊಂದರೆ ಕೊಟ್ಟನೋ? ಅದೇ ನನಗೂ ಗೊತ್ತಾಯ್ತಿಲ್ಲ. ನಮ್ಮಲ್ಲಿರೋ ಅನುಮಾನಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಆ ನನ್ನ ಮಗ ಸಿಗಲೇಬೇಕು. ಹೌದು ಭಾವ, ನಮಗೆ ಪರಿಚಯನೇ ಇಲ್ಲ ಅಂದಮೇಲೆ ನಮ್ಮ ಹಿಂದೆ ಯಾಕೆ ಸುತ್ತಬೇಕು ಅವನು? ಅಷ್ಟೇ ಅಲ್ಲ, ನನ್ನನ್ನು ಫಾಲೋ ಮಾಡ್ತಿರೋವಾಗ ಅವನ್ನ ನೋಡಿದ ತಕ್ಷಣ ಓಡ್ ಹೋದ್ನಲ್ಲ ಭಯ ಪಟ್ಕೊಂಡು. ಅದು ಯಾಕೆ ಹಾಗೆ ಮಾಡ್ದ? ಸಿಂಚನನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ನಮಗೆ ಗೊತ್ತಾಗಬೇಕು. ಅಣ್ಣ, ಒಂದ್ಸಲ ಈ ಫೋಟೋನ ಅಪ್ಪಾಜಿಗೆ ತೋರಿಸಿ ಯಾರು ಅಂತ ಕೇಳೋಣ. ಅವರಿಂದ ಏನಾದರೂ ತೊಂದರೆಗೊಳಗಾಗಿ ಆ ಶೇಡನ್ನ ನಮ್ಮ ಮೇಲೆ ತಿಳ್ಸ್ಕೊಳಕ್ಕೆ ಏನಾದ್ರು ನೋಡ್ತಿರ್ಬೋದು ಅನ್ನಿಸಿದೆ ನನಗೆ. ಇಲ್ಲ ಬಿಡ್ಲಾ, ಅಪ್ಪಯ್ಯನ ಅಷ್ಟು ದ್ವೇಷ ಮಾಡೋರು ಯಾರೂ ಇಲ್ಲ. ಅವ್ರು ನಮ್ಮ ಮುಂದೆ ಅಷ್ಟೇ ಹುಲಿ ಸಿಂಹ ಎಗರಾಡ್ದಂಗೆ ಎಗರಾಡ್ತಿರ್ತಾರೆ, ಆದರೆ ಜನಗಳ ಮುಂದೆ ಅವ್ರು ಬ್ಯಾರೇನೇ ಇರ್ತಾರೆ ಕಲ. ಆದರೂ ಒಂದ್ಸಲ ಕೇಳಿ ನೋಡೋಣ. ನಾನು ಕೇಳಿದ್ರೆ ಒಂಥರ ಆಡ್ತಾರೆ, ಅದಕ್ಕೆ ನೀನು ಕೇಳೋದೇ ಒಳ್ಳೇದು. ಸರಿ ಬಿಡಪ್ಪ, ಆಯ್ತು. ಹೊಸ ಟೈಮ್ ನೋಡಿಕೊಂಡು ಅವ್ರು ಕೂಡ ಮಾತಾಡ್ತೀನಿ. ಆಮೇಲೆ ಒಂದು ಮಾತು ಕಲ, ಅವನೇನಾರ ನಿನ್ನ ಕೈಗೆ ಸಿಕ್ಕಿದ್ರೆ ಒಡೆದ್ಗಿರ್ಬಿಟ್ಟು ಯಾಕನಪ್ಪ ಅವು ಅವನ್ನ ಹಿಡಿದು ಪೊಲೀಸ್ನವ್ರು ಕೊಟ್ರೆ ಅವರೇ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ನೀನೇನು ದುಡ್ಕೋಬೇಡ, ಸರಿಯೇ? ನಾನು ಅದನ್ನೇ ಹೇಳಿದ್ದೀನಿ ಬಾಬಾ, ಇಂಥ ಸಮಯದಲ್ಲಿ ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ನಮಗೇನು ಆಗಬೇಕೋ ಅದನ್ನ ಬುದ್ಧಿವಂತಿಕೆಯಿಂದ ತಿಳ್ಕೋಬೇಕು. ಅದಕ್ಕೆ ಇವರು ಒಪ್ಕೊಂಡಿದ್ದಾರೆ. ನೋಡವಾ, ನಾವೇನು ಹೇಳಿದ್ರು ತಲೆಗೆ ಹಾಕೋತಿರ್ಲಿಲ್ಲ ಬುಡ್ಡಿದ. ಈಗ ನೋಡಿ ಭಾವನವ, ನೀವು ಕೂತ್ಕೊಂಡ್ರೆ ಕೂತ್ಕೊತಾನೆ, ನಿಂತ್ಕೊಂಡ್ರೆ ನಿಂತ್ಕೊತಾವನೆ. ಹಾಗೇನಿಲ್ಲ ಭಾವ, ಇವರು ತುಂಬಾ ಬುದ್ಧಿವಂತರೆ, ಆದ್ರೆ ಕೋಪ ಜಾಸ್ತಿ ಅಷ್ಟೇ. ಆ ಕೋಪದಲ್ಲಿ ಏನು ಎಡವಟ್ ಮಾಡ್ಕೊಂಡ್ಬಿಡ್ತಾರೋ ಅಂತ ಭಯ. ಹಂಗೆಲ್ಲ ಏನು ಆಗಕ್ಕಿಲ್ಲ ಬಿಡಿ ಮೇಡಮ್ ಅವರೇ. ಏನಾದರೂ ಆ ಥರ ಆಗೋದಿದ್ರು ನೀವು ನನ್ನ ತಡೀತಿರಲ್ಲ. ಇದು ನಿಜವಾದ ಗಂಡನ ಲಕ್ಷಣ.